ನಾನು ನಿಮಗೆ ಒಂದು ಹಿಪ್ ಮಾಡೆಲ್ ತೋರಿಸ್ತೇನೆ. ಹಾ. ಇದಕ್ಕೆ ಬಾಲ್ ಅಂಡ್ ಸಾಕೆಟ್ ಅಂತ ಹೇಳ್ತೀವಿ. ಓಕೆ. ಈ ಥರ ಗುಂಡಾಗಿರುತ್ತೆ. ಹ್ಮ್. ಸೊ ಈ ಜಾಯಿಂಟ್, ನಿಮ್ಮ ಹಿಪ್ ಜಾಯಿಂಟ್ ಹ್ಮ್. ಎವಲ್ಯೂಷನಲ್ಲಿ 200 ವರ್ಷ ಆದರೂ ಸವಿಯಲ್ಲ. ಸೊ ಹಿಪ್ ಬೈ ನೇಚರ್ ಇಟ್ಸ್ ಅ ನೈಸ್ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ಅದರಲ್ಲಿ ಇಂಡಿಯನ್ ಹಿಪ್ಸ್ ಜೆನೆಟಿಕಲಿ ವಿ ಆರ್ ಪ್ರೊಟೆಕ್ಟೆಡ್. ಹಿಪ್ ಆರ್ಥರೈಟಿಸ್ ತುಂಬ ಕಮ್ಮಿ. ಅದೇ ನೀವು ವೆಸ್ಟಲ್ಲಿ ಹೋದರೆ ಇದೇ ಹಿಪ್ ಆರ್ಥರೈಟಿಸ್ ಇಸ್ ವೆರಿ ಕಾಮನ್. ಈಗ UK ಆಗಲಿ ಯುರೋಪ್ ಆಗಲಿ ಹೋದರೆ ಹಿಪ್ ರಿಪ್ಲೇಸ್ಮೆಂಟ್ ಈಸ್ ಆ್ಯಸ್ ಕಾಮನ್ಲಿ ಡನ್ ಆ್ಯಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಯಾಕಂದರೆ ಜೆನೆಟಿಕ್ ಕಾಂಪೊನೆಂಟು ಇನ್ವಾಲ್ವ್ಮೆಂಟ್ ಇದೆ. ಈಗ ಇಂಡಿಯನ್ಸಿಗೆ ಮಂಡಿ ಸವತ ತುಂಬ ಕಾಮನ್. ಈಗ ಮಂಡಿ ಶೇಪ್ ನೋಡಿದರೆ ಈ ಥರ ಶೇಪ್ ಇದೆ. ಇದು ಎವಲ್ಯೂಷನ್ನಲ್ಲಿ ನಿಮಗೆ 2 ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಒಂದು ಎವಲ್ಯೂಷನರಿ ಚೇಂಜಿಂದ ಮಂಡಿ ಶೇಪ್ ಹ್ಯಾಸ್ ಬಿಕಮ್ ಟು ಪ್ರೊವೈಡ್ ಸ್ಟೆಬಿಲಿಟಿ. ನಿಮಗೆ ಮಂಡಿ ಮೇಲೆ ಭದ್ರತೆ ಕೊಡಲಿಕ್ಕೆ ಎವಲ್ಯೂಷನರಿ ಚೇಂಜ್ ಆಗಿದೆ ಹೊರತು ಇದು ಬಾಳ್ಕೆ ಬರಬೇಕು ಅನ್ನೋ ಚೇಂಜ್ ಅಲ್ಲ. ಸೊ ಹೋಮೋಸೆಪಿಯನ್ಸ್ 2 ಕಾಲ ಮೇಲೆ ನಿಲ್ಲೋ ಒಂದು ಎವಲ್ಯೂಷನರಿ ಚೇಂಜಲ್ಲಿ ಶೇಪ್ ಚೇಂಜ್ ಆಗಿದೆ. ಸೊ ಈ ಶೇಪ್ ಯಾವುದಾದ್ರೂ ಎಂಜಿನಿಯರ್ನ ನೀವು ಕೇಳಿದರೆ ಇಟ್ ಈಸ್ ಅ ಬ್ಯಾಡ್ ಶೇಪ್ಡ್ ಫಾರ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು. ಸೊ ಈ ಶೇಪ್ ಇರೋದ್ರಿಂದ ಮಂಡಿ ಸವಿತಾ ಹೋಗುತ್ತೆ. ಇಟ್ ಈಸ್ ಅ ಹಾರಿಬ್ಲಿ ಗ್ರೊಟೆಸ್ಕ್ ಶೇಪ್ ಜಾಯಿಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ.